ಗೀತಾಲಕ್ಷ್ಮಿ గారు. ನಮಸ್ಕಾರ ಗುರುಜಿ, ನಾನು ಗೀತಾಲಕ್ಷ್ಮಿ, ಬ್ಯಾಂಗ್ಳೂರಿಂದ. 56 ವರ್ಷ. ನಾರಾಯಣ್ ಸರ್ ಇಂದ ನನಗೆ ಪರಿಚಯ ಆಯ್ತು. ಮೊದಲಿಗೆ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ನಿಮ್ಗೆ ಅನ್ವಯಿಸುತ್ತೆ ಗುರುಜಿ. ನೀವು ಬ್ರಹ್ಮನಾಗಿ ಬಂದು ನಮ್ಗೆ ಮರುಜನ್ಮ ಕೊಟ್ಟಿದ್ದೀರಾ, ವಿಷ್ಣುವಾಗಿ ಬಂದು ನಮ್ಗೆ ರಕ್ಷಣೆ ಮಾಡಿದ್ದೀರಾ, ಮಹೇಶ್ವರನಾಗಿ ಬಂದು ನನ್ನ ಅಜ್ಞಾನವನ್ನು ತೊಲಗಿಸಿದ್ದೀರಾ. ಆ ತರ ಬ್ರಹ್ಮ ವಿಷ್ಣು ಮಹೇಶ್ವರ ಪರಾಶಕ್ತಿ ಪರಮೇಶ್ವರ ಸ್ವರೂಪವಾದ ನಿಮಗೆ ನನ್ನ ಹೃದಯ ಪುಷ್ಪಗಳಿಂದ ನಿಮ್ಮ ಪಾದ ಪದ್ಮಗಳಿಗೆ ಹೃದಯ ಪುಷ್ಪಗಳನ್ನು ಅರ್ಪಿಸುತ್ತೇನೆ. ಸ್ವೀಕರಿಸಿ ಗುರುಜಿ. ಮತ್ತೆ ಇಲ್ಲಿ ಬಂದಿಲ್ಲ ಅಂದಿದ್ರೆ ನನ್ನ ಜೀವನ ಹೇಗಿರ್ತಿತ್ತು ನನ್ಗೆ ಗೊತ್ತಿಲ್ಲ ಗುರುಜಿ. ಇಲ್ಲಿ ಬಂದಿದ್ದಕ್ಕೆ ನಾನು ಆರಾಮಾಗಿದ್ದೀನಿ. ನಾವೆಂತ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ವಿ ಅಂದ್ರೆ, ಮತ್ತೆ ರಾಮಾಯಣ ಕಾಲದಲ್ಲಿ ರಾಮ ಹೇಗೆ 14 ವರ್ಷ ವನವಾಸ ಮಾಡಿದ್ನೋ ಕೈಕೇಯಿಯ ಜಲಸಿಂದ, ದ್ವಾಪರ ಯುಗದಲ್ಲಿ ಯಾವ ರೀತಿ ಪಾಂಡವರು 11 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಿದ್ರು ದುರ್ಯೋಧನನಿಂದ, ಅದೇ ರೀತಿ ಈಗಿರೋ ದುಶ್ಯಾಸನ ದುರ್ಯೋಧನಗಳಿಂದ ನಾನು ಕೂಡ 12 ವರ್ಷ ವನವಾಸ ಮಾಡಿದ್ದೀನಿ ಗುರುಜಿ. ಇದರಿಂದ ನಾನೊಬ್ಳೆ ಸಫರ್ ಆಗಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಫರ್ ಆಗಿದ್ದಾರೆ. ನಮ್ಮ ಮನೆ ವಾತಾವರಣ ಯಾವಾಗ್ಲೂ ಘರ್ಷಣೆಯಲ್ಲಿತ್ತು. ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಸಾಕು, ಅವ್ರೇನೋ ಒಂದು ಸಂಬಂಧನೇ ಇರಲ್ಲ, ಸುಮ್ನೆ ಏನೋ ರೇಗಾಡೋದು, ಕಿರ್ಚಾಡೋದು. ಅದನ್ನ ನನಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ 2008 ಇಂದ ನಾನು ಶಿವಧ್ಯಾನ ಮಾಡಿದ್ದೆ, 3 ವರ್ಷ ಮಾಡಿದ್ದೆ. ಹಾಗಾಗಿ ನನ್ಗೆ ಇದೇನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿತ್ತು. ಅಂದ್ರೂ ಅವ್ರಿಗೆ ಜೋರಾಗಿ ಹೇಳಿಲ್ಲ ಅಂದ್ರೆ ಅವ್ರು ಕೇಳ್ತಾ ಇರ್ಲಿಲ್ಲ. ಹಂಗಾಗಿ ನಾನ್ ಸ್ವಲ್ಪ ಜೋರ್ ಮಾಡಿ ಎಲ್ಲಾರ್ನು ಸಮಾಧಾನ ಮಾಡ್ಕೊಂಡು ಹಾಗೆ ಬಚಾವ್ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ರಾತ್ರಿ ಮಲಗುವಾಗ ಮಕ್ಕಳು ಬೆಳಿಗ್ಗೆ ಎದ್ದೋಳಷ್ಟ್ರಲ್ಲಿ ಅವ್ರಿಗೆ ನೆಗಡಿ, ಕೆಮ್ಮು, ಜ್ವರ ಏನೋ ಒಂದ್ರಿಂದ ಸಫರ್ ಆಗೋರು. ಮತ್ತೆ ರಾತ್ರಿ 1:30, 2:30 ಅನ್ನೋ ಟೈಮಲ್ಲಿ ಅದ್ರದ್ದು ಎಫೆಕ್ಟ್ ಇರ್ತಿತ್ತು. ಮುಂಚೆ ನನಗೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವಾಗ ಅದೇನಕ್ಕಾಗ್ತಿದೆ ಅಂತ ಗೊತ್ತಾಗುವಾಗ ನನಗೆ ಯಾವ ದೇವ್ರ ನೆನಪಾಗುತ್ತೋ ಆ ದೇವ್ರ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದು. ನಂದಿದೇ ಕೆಲಸ ಆಗಿತ್ತು. ಮಕ್ಕಳಿಂದ ಅದು ಹೊರಟೋಗ್ಬೇಕು, ನಮ್ಮ ಮನೆಯಿಂದ ಅದು ಹೊರಟೋಗ್ಬೇಕು ಅನ್ನೋ ತರ ಫೈಟ್ ಮಾಡ್ಕೊಂಡೇ ಬಂದೆ ಇಲ್ಲಿವರೆಗೂ. ಆಮೇಲೆ ಇಷ್ಟೆಲ್ಲ ಮಾಡುವಾಗ ನನಗೆ ಕಡೆಗೆ ಇದರಿಂದ ನಾನು ಬಿಡುಗಡೆ ಮಾಡ್ಕೊಳ್ಳೇಬೇಕು, ಎಲ್ಲಿದೆ ದಾರಿ, ಎಲ್ಲಿ ಹೋಗ್ಬೇಕು ಏನು ಅಂತ ಹುಡ್ಕಾಡ್ತಾ ಇರುವಾಗ ಮತ್ತೆ ನೀವು ಸಿಕ್ಕಿದ್ರಿ. ಅವಾಗ ನಿಮ್ ಬಗ್ಗೆನೂ ನನ್ಗೇನು ಐಡಿಯಾ ಇರ್ಲಿಲ್ಲ. ಆದ್ರಿಂದ ನಾನು ಏನಾಗಿದ್ದೆ ಅಂದ್ರೆ, ಯಾವಾಗ್ಲೂ ನಮ್ಮ ಮನೆಯಲ್ಲಿ ಎಂತ ವಾತಾವರಣ ಇರ್ತಿತ್ತು ಅಂದ್ರೆ, ಮನೇಲಿ ಯಾವಾಗ್ಲೂ ಥಂಡಿ, ಐಸಲ್ಲಿ ಇದ್ದಂಗೆ ಇರ್ತಿತ್ತು. ಬೆಂಗಳೂರು ವಾತಾವರಣ ಮೊದ್ಲೇ ಥಂಡಿ, ಅದ್ರಲ್ಲೂ ಇದ್ರದ್ದು ಹೆಂಗಿರ್ತಿತ್ತು ಅಂದ್ರೆ ಎಲ್ಲರೂ ಕೈಗಳು ಕಾಲುಗಳೆಲ್ಲ ಜುವ್ ಅನ್ನೋ ತರಾನೇ ಇರ್ತಿತ್ತು. ಆ ತರ ಆಗಿ ನನ್ಗೆ ಮಸಲ್ಸ್ ಎಲ್ಲ ಕ್ಲಾಟ್ ಆಗಿತ್ತು, ಎಲ್ಲಿದಲ್ಲೇ ಜಾಯಿಂಟ್ಸ್ ಹಿಡ್ದು ಇದ್ವು. ಮತ್ತೆ ಯಾವಾಗ್ಲೂ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಎದ್ದೇಳಕ್ ಆಗ್ತಿರ್ಲಿಲ್ಲ, ಓಡಾಡಕ್ ಆಗ್ತಿರ್ಲಿಲ್ಲ. ಹಾಗೆ ಬಲವಂತವಾಗಿ ಕೆಲಸ ಮಾಡ್ಕೊಂಡು ಹಾಗೆ ನಿಭಾಯಿಸ್ಕೊಂಡ್ ಬಂದೆ. ಆಮೇಲೆ ನೀವು ಸಿಕ್ಕಿದಾಗ ನಾನು ನೀವ್ ಹೇಳಿದ್ರಿ ಈ ತರ ಇದೆ ಅಂತ ಎಲ್ಲ ಹೇಳಿದಾಗ, ಇದಕ್ ಜಾಯಿನ್ ಆಗಿ ನೋಡಿ ಅಂತ ಹೇಳಿದ್ರಿ. ಇಲ್ಲ ಗುರುಜಿ, ನನ್ಗೆ ಏನ್ ಮಾಡಿದ್ರು ವೆಯ್ಟ್ ಕಡಿಮೆ ಆಗಲ್ಲ ಅಂತ ಹೇಳಿದೆ. ಆಗಿ ನೋಡಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಜಾಯಿನ್ ಆದೆ. ನಿಜವಾಗ್ಲೂ ಅವಾಗ ಏನಾದ್ರು ನಾನು ಮಿಸ್ ಮಾಡ್ಕೊಂಡಿದ್ದಿದ್ರೆ ನನ್ನಷ್ಟು ಮಿಸ್ ಆದವಳು ಯಾರು ಇರ್ತಿರ್ಲಿಲ್ಲ ಗುರೂಜಿ. ನಾನು ಅವಾಗ ಕರೆಕ್ಟಾಗಿ ಡಿಸೈಡ್ ಮಾಡಿದ್ದು ಒಳ್ಳೇದಾಯ್ತು. ಈಗ ನಾನು ಇಷ್ಟು ಆನಂದವಾಗಿ ಶಾಂತವಾಗಿ, ಮತ್ತೆ ನಮ್ಮ ಮನೆಯಲ್ಲಿ ನಾನು 12 ವರ್ಷದ ಹಿಂದೆ ಯಾವ ತರ ಆಕ್ಟಿವ್ ಇದ್ನೋ ಅಷ್ಟು ಆಕ್ಟಿವ್ ಆಗಿದ್ದೀನಿ ಈಗ. ವೆಯ್ಟ್ ಕೂಡ 3 kg ಅಷ್ಟು ಡೌನ್ ಆಗಿದ್ದೀನಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಹಳೆ ಚೂಡಿದಾರ್ಸ್ ಎಲ್ಲ ಆಗ್ತಾ ಇದೆ ಗುರೂಜಿ ಇವಾಗ. ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನ ಮನೆಯಲ್ಲಿ ಕೂಡ ತುಂಬಾ ವಾತಾವರಣ ತುಂಬಾ ಶಾಂತವಾಗಿದೆ. ಈಗ ಅದೇನು ಪ್ರೀತಿ ಪ್ರೇಮ ಅಂತಾರಲ್ಲ, ಆ ತರ ನಾನು ಸ್ವಲ್ಪ ನೊಂದ್ರು ಸಾಕು, ಬರ್ತಾರೆ, ಜ್ಯೂಸ್ ಮಾಡ್ಕೊಡ್ತಾರೆ, ಮತ್ತೆ ಫ್ರಿಡ್ಜಲ್ಲಿ ಇಟ್ಕೊಡ್ತಾರೆ, ಹೇಗಿದ್ಯಾ ಅಂತ ವಿಚಾರಿಸ್ತಾರೆ. ಮುಂಚೆ ಇದೆಲ್ಲ ನನ್ಗಿರ್ಲಿಲ್ಲ, ನಾನು ಒಂಟಿಯಾಗಿ ಹೋಗಿದ್ದೆ. ಈ ತರ ಇರುವಾಗ ನಾನು ಆರೋಗ್ಯ ಕಳ್ಕೊಂಡಿದ್ದೆ. ಆಮೇಲೆ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಆರೋಗ್ಯ ಕಳ್ಕೊಂಡಿದ್ದೆ, ಹಣನೂ ಕಳ್ಕೊಂಡಿದ್ದೆ. ಮತ್ತೆ ನನ್ಗೆ ಯಾರು ಗುರ್ತಿಸ್ತಾನೂ ಇರ್ಲಿಲ್ಲ. ನನ್ಗೇನು ವ್ಯಾಲ್ಯೂನೇ ಇಲ್ಲ, ನನ್ನ ಲೈಫೇ ವೇಸ್ಟ್ ಅನ್ನೋ ಮಟ್ಟಕ್ಕೆ ಹೋಗಿದ್ದೆ ನಾನು.
ಆಮೇಲೆ ಇಲ್ಲಿ ಬಂದ್ಮೇಲೆ ನೀವು ನಿರಾಹಾರ ಸಂಯಮ ಮಾಡಿಸಿ, ಆಮೇಲೆ ಏನಾಗುತ್ತೆ ಅಂದ್ರೆ ಜ್ಯೂಸು, ನೀವೇನ್ ಬೇರೆ ಜ್ಯೂಸುಗಳೆಲ್ಲ ಹೇಳಲ್ಲ. ನಮ್ಮ ಮನೆಯಲ್ಲಿರೋ ಹಣ್ಣುಗಳಿಂದಾನೇ ತಯಾರು ಮಾಡ್ಕೊಂಡು ಕುಡೀರಿ ಅಂತೀರಾ. ಆಮೇಲೆ ಟಿಫನ್ನು, ಊಟ ಮತ್ತೆ ರಾತ್ರಿ ಊಟ. ಇಷ್ಟು ಟೈಮಲ್ಲಿ ನೀವ್ ಹೇಳ್ತೀರಾ. ಆಮೇಲೆ ಮಿಕ್ಕಿ ಟೈಮಲ್ಲಿ ನೀರ್ ಕುಡ್ಕೊಂಡು ಬೇಕಾದ್ರೆ ಕಾಫಿ, ಟೀ, ಹಾಲು, ಮೊಸರು, ಮಜ್ಜಿಗೆ ಏನ್ ಬೇಕಾದ್ರೂ ಕುಡ್ಕೊಂಡು, ಆಮೇಲೆ ತರಕಾರಿ ಜ್ಯೂಸುಗಳು ತಗೊಂಡು, ಆಮೇಲೆ ಬೇಯಿಸಿದ ಸೊಪ್ಪಿನ ಜ್ಯೂಸುಗಳು, ಆಮೇಲೆ ಸೂಪುಗಳು, ಯಾವುದೇ ತರಹದ್ದು ತಗೊಂಡು ಮಾಡಿ ಅಂತ ಹೇಳ್ತೀರಾ. ಆಮೇಲೆ ಇದ್ರಿಂದ ಏನಾಗುತ್ತೆ ಅಂದ್ರೆ ನಮ್ ಬಾಡಿ ಶುದ್ಧಿ ಆಗುತ್ತೆ. ಮತ್ತೆ ನಮ್ ಬುದ್ಧಿ ಶುದ್ಧಿ ಆಗುತ್ತೆ. ಮತ್ತೆ ಮನಸ್ಸು ಶಾಂತ ಆಗುತ್ತೆ. ಹಾಗಾಗಿ ಆಮೇಲೆ ನೀವು ಡೈಲಿ ಎನರ್ಜಿ ಏನ್ ಕೊಡ್ತಿದ್ದೀರಾ, ಅದು ಮೆಡಿಟೇಷನ್ ಇಲ್ದೇನೆ ನಮ್ಗೆ ಕಾಸ್ಮಿಕ್ ಎನರ್ಜಿ ಸಿಗ್ತಿದೆ. ಹ್ಮ್. ಇದ್ರಿಂದಾಗಿ ನಮ್ಮ ಆರೋಗ್ಯ ಎಲ್ಲಾ ರೀತಿ 100% ಸರಿ ಹೋಗುತ್ತೆ. ಎಲ್ಲರಿಗೂ ಆಗುತ್ತೆ ಇದು. ಆಮೇಲೆ ಇಷ್ಟು ಆರೋಗ್ಯ ಎಲ್ಲ ಸರಿ ಆಯ್ತು. ನೆಕ್ಸ್ಟು ಅಷ್ಟು ಫಸ್ಟ್ ಲೆವೆಲ್‌ಗಾದ್ರೆ ಸೆಕೆಂಡ್ ಲೆವೆಲಲ್ಲಿ ಏನಾಗುತ್ತೆ, ನೀವು ಹೊರಗಡೆ ಭೌತಿಕ ಜಗತ್ತಲ್ಲಿ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಬಗ್ಗೆ ಯಾವ ರೀತಿ ಲೆಸನ್ಸ್ ಇರುತ್ತೆ, ಅದೇ ರೀತಿ ಇಲ್ಲಿ ಆಧ್ಯಾತ್ಮಿಕವಾಗಿ ನಮ್ಮ ಆಲೋಚನೆಗಳ ಬಗ್ಗೆ ಇರುತ್ತೆ. ನಮ್ಮ ಆಲೋಚನೆ ಅಂದ್ರೆ ನಾವು ಯಾವ ರೀತಿ ಅದನ್ನ ಗ್ರಹಿಸ್ತೀವಿ, ಮತ್ತೆ ಅದ್ರ ಬಗ್ಗೆ ನಮ್ಗೆ ಭಾವಗಳು ಹೇಗ್ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ನಮ್ ನಂಬಿಕೆ ಹೇಗಿರುತ್ತೆ, ಆಮೇಲೆ ಅವು ಯಾವ ತರ ನೆರವೇರ್ತವೆ, ಎಲ್ಲಿವರೆಗೂ ಅಂತ ಎಕ್ಸಾಂಪಲ್. ಆಮೇಲೆ ಅದು ಸ್ಪೇಸ್ ಲೆವೆಲ್ ಅಲ್ಲಿ ಅಂತ ಬಂದಾಗ ನಾವು ನಿರ್ಣಯ ತಗೊಂಡ್ರೆ ಹೇಗಾಗ್ತವೆ ಅನ್ನೋದ್ರ ಬಗ್ಗೆ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ಗೆ ಮನೆ ಕಟ್ಟೋದ್ ತಗೊಳ್ಳೋದು ಒಂದು ಒಳ್ಳೇದನ್ಸುತ್ತೆ. ಯಾಕಂದ್ರೆ ನಾವು ಮನೆ ಕಟ್ಬೇಕನ್ನೋದು ಒಂದು ನಮ್ ಯೋಚನೆ. ಆಗ ನಮ್ ಭಾವನೆಗಳು ಹೇಗಿರ್ತವೆ, ಏನೇನ್ ಕೆಲ್ಸಗಳು ಮಾಡ್ಬೇಕು, ಆ ತರದ್ದೆಲ್ಲ ಎಮೋಷನ್ಸ್ ಬರ್ತವೆ ನಮ್ಗೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇವ್ರನ್ನ ನೋಡ್ಬೇಕು ಅನ್ನೋ ತರ. ಆಮೇಲೆ ಅದ್ರ ಬಗ್ಗೆ ನಾನು ಎಷ್ಟು ಕೇಪಬಲ್ ಇದ್ದೀನಿ, ನನ್ ಬಗ್ಗೆ ನಾನು ಏನು ಇದು ಮಾಡ್ತೀನ, ಆಮೇಲೆ ನನ್ ಸಂಪರ್ಕದಲ್ಲಿ ಬರೋರೆಲ್ಲ ಇದನ್ ಮಾಡ್ತಾರ ಅನ್ನೋ ಅವ್ರ ಬಗ್ಗೆ ಇರೋ ನಂಬಿಕೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದು ಎಷ್ಟು ಕಾಲ ತಗೊಳುತ್ತೆ ಮುಗಿಯಕ್ಕೆ ಅನ್ನೋದು ಬರುತ್ತೆ. ಆಮೇಲೆ ಕಡೆಗೆ ಹೌದು ನಾನು ಇದ್ ಮಾಡೇ ಮಾಡ್ತೀನಿ ಅನ್ನೋ ತರ ನಾವು ಡಿಸೈಡ್ ಮಾಡೋ ಮಟ್ಟಕ್ಕೆ ಬರುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಇದೆಲ್ಲ ಆಗ್ಬೇಕಂದ್ರೆ ನಾವು ಇಲ್ಲಿ ಅಧ್ಯಾತ್ಮ ಅಂದ್ರೆ ಏನಾಗುತ್ತೆ, ಹ್ಮ್ ಆನಂದ ಮತ್ತೆ ಶಾಂತಿ. ಅದ್ರ ಜೊತೆಗೆ ಇದೆಲ್ಲ ಆಗ್ಬೇಕಂದ್ರೆ ನೀವು ಗುರುವಿನ ಅನುಗ್ರಹ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೀವು ಏನ್ ಮಾಡ್ತೀರಾ, ನಮ್ಮ ಮನಸ್ಸನ್ನು ನಮ್ಮ ಒಳಗಡೆ ತಳ್ತೀರಾ. ಆಮೇಲೆ ಅಲ್ಲಿಂದ ನಮ್ಮ ಆತ್ಮದ ಕಡೆಗೆ ನಮ್ಮ ಮನಸ್ಸು ಹೋಗೋ ತರ ಮಾಡ್ತೀರಾ. ಆ ಮಾರ್ಗದಲ್ಲಿ ನಮ್ಮ ದೋಷಗಳು ಏನಿದೆ ಅಂತ ತಿಳಿಯೋ ತರ ಮಾಡ್ತೀರಾ. ಮತ್ತೆ ಮತ್ತು ನಾವು ಆತ್ಮದಲ್ಲಿ ನೆಲೆಸೋ ತರ ಮಾಡ್ತೀರಾ. ಹಾಗೆ ನಮ್ ಜೀವನ ಉದ್ದೇಶ ಆಗಿರೋ ಏನು ನಾವು ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕು, ಆಮೇಲೆ ನಮ್ಮ ಮೋಕ್ಷ ಸ್ಥಿತಿ ಬರ್ಬೇಕು ಅನ್ನೋ ಮಾರ್ಗದ ಕಡೆಗೆ ನಮ್ಮನ್ನ ಕರೆದೊಯ್ತೀರಾ. ಇದೆಲ್ಲ ಇಲ್ಲಿ ನನ್ಗಾಗಿದೆ ಗುರೂಜಿ. ಇವೆಲ್ಲ ಅನುಭವಗಳು ಆಗಿದೆ. ಆಮೇಲೆ ಈಗ ನಾವು ಮಕ್ಕಳನ್ನ ಬೆಳೆಸ್ತೀವಿ. ಅವರು ನಮ್ಗೆ ಅವ್ರಿಗೂ ನಮ್ಗೆ ಒಳ್ಳೇದ್ ಮಾಡ್ಬೇಕು ತಂದೆ ತಾಯಿಗೆ ಅನ್ನೋ ತರ ಇರೋ ತರಾನೇ ನಾವು ಈ ಪ್ರಕೃತಿಯಲ್ಲಿ ಹುಟ್ಟಿದ್ಮೇಲೆ ನಾವು ಪ್ರಕೃತಿಗೆ ಏನಾದ್ರೂ ಮಾಡ್ಬೇಕು. ನಿಮ್ಮಂತ ಗುರು ಸಿಕ್ಕಿದಾಗ ಇದ್ರ ಉಪಯೋಗ ಪಡ್ಕೊಂಡು ಎಲ್ಲರೂ ಹ್ಮ್ ಇದನ್ನ ಕಲ್ತ್ಕೊಂಡು ಪ್ರಕೃತಿ ಪರವಾಗಿ ನಾವು ಸೇವೆ ಸಲ್ಲಿಸ್ಬೇಕು ಗುರೂಜಿ. ಅದು ನಿಷ್ಕಾಮ ಕರ್ಮ ಅಂತ ಆ ತರನೇ ಸೇವೆ ಮಾಡ್ಬೇಕು. ಆಮೇಲೆ ಇಲ್ಲಿ ಬಂದ್ಮೇಲೆ ನೀವೇನ್ ಹೇಳ್ತೀರಾ ಸ್ಪೇಸಿಂದ ಮಾಡ್ಬೇಕು ಕೆಲ್ಸ ಅಂದಾಗ, ನಾನ್ ಮುಂಚೆ ಯಾರಿಗಾದ್ರೂ ಈ ಕ್ಲಾಸ್ ಬಗ್ಗೆ ಹೇಳಿದಾಗ ಯಾರೂ ಕಿವಿನೇ ಕೊಡ್ತಿರ್ಲಿಲ್ಲ. ನನ್ಗೆ ಅಯ್ಯೋ ಹೇಳೋದ್ ಬೇಡ ಬಿಡು ನೋಡೋಣ, ಕಡೆಗೆ ನನ್ ರಿಸಲ್ಟ್ ಬಂದಾಗ ಅವರೇ ಬರ್ತಾರೆ ಅನ್ನೋ ತರ ಇದ್ದೆ. ಈಗ ಹೇಳ್ತಿದ್ದಂಗೆ ಮೊನ್ನೆ 7 ಜನ ಜಾಯಿನ್ ಆಗಿದ್ದಾರೆ ಗುರೂಜಿ. ಆಮೇಲೆ ನಮ್ ಚಿಕ್ಕಪ್ಪನ ಮಗಳೇ ಇದ್ಲು, ಅವಳು ನನ್ಗಿಂತ ವೆಯ್ಟ್ ಇದ್ದಾಳೆ. ಇಲ್ಲಕ್ಕ ನನ್ ಕೈಲಿ ಇದೆಲ್ಲ ಆಗಲ್ಲ ಮಾಡೋದಕ್ಕೆ ಅಂತ ಹೇಳ್ತಿದ್ದವಳು, ಈಗ ಆಯ್ತಕ್ಕ ನನ್ನ ಗ್ರೂಪ್‌ಗೆ ಜಾಯಿನ್ ಮಾಡು ಅಂತಿದ್ದಾಳೆ ಮೊನ್ನೆ. ನನ್ಗೆ ತುಂಬಾ ಖುಷಿ ಆಯ್ತು ಗುರೂಜಿ. ಇದ್ರ ಉಪಯೋಗ ಎಲ್ಲರೂ ಪಡ್ಕೋಬೇಕು. ನಿಮ್ಮಂತ ಗುರುಗಳ ಜೊತೆ ನಾವು ಕೆಲ್ಸ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಬರ್ಬೇಕು ಗುರೂಜಿ. ಇದೆಲ್ಲರಿಗೂ ಉಪಯೋಗ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಪ್ರಶಾಂತವಾಗಿ ಒಳಗಡೆ ಆನಂದವಾಗಿ ಶಾಂತವಾಗಿ ಜೀವಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಗುರೂಜಿ ಇದನ್ನ ಕಲಿಯೋದ್ರಿಂದ. ನಾವು ಗುರುಕುಲದಲ್ಲಿ ನಮಗೆ ಚಾನ್ಸ್ ಸಿಗ್ಲಿಲ್ಲ ಅಂದ್ರೂನು ನಮ್ಗೆ ಈಗ ಇದೇ ಗುರುಕುಲ ಗುರೂಜಿ ನಮ್ಗೆಲ್ಲ.
ನಿಮ್ಗೆ ಅನಂತ ಕೋಟಿ ಹೃದಯಪೂರ್ವಕ ಧನ್ಯವಾದಗಳು ಗುರೂಜಿ. ನಿಮ್ಮಿಂದನೇ ನಾವೆಲ್ಲ ಹೀಗಿದ್ದೀವಿ ಗುರೂಜಿ. ತುಂಬಾ ಸಂತೋಷ ಆಗ್ತಿದೆ. ನಿಮ್ಮನ್ ಮಾತ್ರ ಯಾರು ಮಿಸ್ ಮಾಡ್ಕೊಳ್ಳೇಬಾರ್ದು ಗುರೂಜಿ. Right, ma'am. ಧನ್ಯೋಸ್ಮಿ ಗುರೂಜಿ. Thank you. Thank you so much.